ಹಾಯ್ ಎವ್ರಿವನ್, ನಮಸ್ಕಾರ. ನಾವಿವತ್ತು ಝೂಗೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ತುಂಬಾ ಟ್ರಾಫಿಕ್ ಇತ್ತು, ತುಂಬಾ ಪಾರ್ಕಿಂಗ್ ಅಂತೂ ತುಂಬಾ ಕಷ್ಟ ಆಯಿತು. ಲಾಂಗ್ ವೀಕೆಂಡ್ ಇತ್ತು, ನಾವು ಹೋಗಿದ್ದು ಇಂಡಿಪೆಂಡೆನ್ಸ್ ಡೇ ವೀಕೆಂಡ್ನಲ್ಲಿ. ಬಟ್ ಹೆಂಗೋ ವಿಧಮ್ಮ ಇದ್ದಾಳೆ, ಒಂಚೂರು ಕೊಡಿ ಪಾರ್ಕಿಂಗ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕೊಟ್ಟರು. ತುಂಬ ಖುಷಿ ಆಯಿತು. ಫಸ್ಟ್ ಬರ್ತಾ ಇದ್ದಂಗೆನೇ ಹಕ್ಕಿಗಳೆಲ್ಲ ಸಿಗ್ತವೆ. ಅವಳು ವಿಧಮ್ಮ ಯಾಕೋ 1 ವೀಕಿಂದ ನೀಟಾಗಿ ಊಟ ಮಾಡ್ತಾ ಇರಲಿಲ್ಲ, ಫುಲ್ಲು ಸುಸ್ತಾಗಿ ಹೋಗಿದ್ದಾಳೆ. ನೀವು ಅಬ್ಸರ್ವ್ ಮಾಡ್ಬೋದು ವೀಡಿಯೋಸ್ನಲ್ಲಿ. ತುಂಬಾ ಸಪ್ಪಗೂ ಇದ್ಲು, ಬಟ್ ಎಂಜಾಯ್ ಮಾಡ್ತಾ ಇದ್ಲು. ಅವಳಿಗೆ ಎನರ್ಜಿ ಇರಲಿಲ್ಲ ಅಷ್ಟೇ. ಬಟ್ ನೋಡಿ ಎಲ್ಲ ಬರ್ಡ್ಸ್ನ, ಅನಿಮಲ್ಸ್ನೆಲ್ಲ ನೋಡಿ ತುಂಬ ಖುಷಿಪಟ್ಲು. ಇಲ್ಲಿ ಲೆಪರ್ಡ್ ಕಾಣಿಸ್ತು. ಲೆಪರ್ಡ್ಸ್ 2 ತುಂಬ ಹಿಂದೆನೇ ಓಡಾಡ್ತಾ ಇದ್ವು. ಮುಂದೆ ಬರುತ್ತೆ ಅಂತ ಕಾದ್ವಿ, ಬರಲಿಲ್ಲ. ಒಂದು ಮಾತ್ರ ಸೈಡ್ನಲ್ಲೇ ಕೂತಿತ್ತು. ಅದೊಂದು ಸ್ವಲ್ಪ ಹೊತ್ತು ನಾವು ಅಬ್ಸರ್ವೇ ಮಾಡಿರಲಿಲ್ಲ ಅಲ್ಲಿದೆ ಅಂತ ಅಂದ್ಬಿಟ್ಟು. ಬರೀ ಹಿಂದ್ಗಡೆದು 2 ನೋಡ್ತಾ ಇದ್ವಿ, ಬರುತ್ತೆ ಅಂತ. ಆಮೇಲಿಂದ ಕಾಣಿಸ್ತು. ಓಕೆ, ಹತ್ರದಿಂದ ಯಾವ್ದಾದ್ರು ಕಾಣಿಸ್ತಾ ಇದೆ ಅಂತ ತುಂಬ ಖುಷಿ ಆಯಿತು. ನೋಡಿ, ಇದು ಬಂತು, ಅದ್ರ ಪಾಡಿಗೆ ಅದು ಒಂದೇ ಇತ್ತು, ಆಟ ಆಡಿಕೊಂಡು ನೋಡ್ತಾ ಇದ್ಲು ವಿಧಮ್ಮ. ಖುಷಿ ಆಯಿತು ಅವಳಿಗೆ. ಅವಳು ಫುಲ್ ವಾವ್ ಏನಿದು ಅಂತ ಅಂದ್ಕೊಂಡು ನೋಡ್ತಾ ಇದ್ಲು. ಅವಳ ಎಕ್ಸ್ಪ್ರೆಷನ್ ನೋಡಿದ್ರೆ, ಓ ಇದೇನಿದು, ಒಂದ್ಸತಿ ನೋಡಿಲ್ಲ ಅಲ್ಲ ಈ ಥರ ಅಂತ ಅಂದ್ಕೊಳ್ತಾ ಇದ್ಲು. ಅವಳನ್ನ ಆ್ಯಕ್ಚುಲಿ 7 ಮಂತ್ ಇರಬೇಕಾದ್ರೂ ಕರ್ಕೊಂಡು ಬಂದಿದ್ವಿ, ಬಟ್ ಅವಳಿಗೆ ನೆನಪಿರಲಿಲ್ಲ ಅನಿಸುತ್ತೆ. ಇದು ಟೈಗರ್. ಆ್ಯಕ್ಚುಲಿ ತುಂಬ ಹಿಂದೆ ಸಪ್ಪು ಕೂತ್ಕೊಂಡ್ಬಿಟ್ಟಿತ್ತದು, ಕಾಣಿಸ್ಲೂ ಇಲ್ಲ ಅನಿಸುತ್ತೆ ವಿಧಮ್ಮಂಗೆ. ಅವಳು ಇದನ್ನೇನು ಎಂಜಾಯ್ ಮಾಡಲಿಲ್ಲ. ತುಂಬ ಎಂಜಾಯ್ ಮಾಡಿದ್ದು ಅಂತಂದರೆ ಲಯನ್ನು. ತುಂಬಾ ಆ್ಯಕ್ಟಿವಾಗಿ ಓಡಾಡಿಕೊಂಡು 2 ತುಂಬಾ ಮೇಲ್ ಮತ್ತು ಫಿಮೇಲ್ 2 ತುಂಬಾ ಚೆನ್ನಾಗಿ ಓಡಾಡ್ತಾ ಇದ್ವು. ವಿಧಮ್ಮಂಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಕೇಜ್ನಲ್ಲಿ ಹಾಕಿ ಇಟ್ಬಿಡ್ತಾರೆ. ಬೇಜಾರಾಗುತ್ತೆ ನೇಚರ್ನ ಹೀಗೆ ಮಾಡ್ತೀವಿ ಅಂತ. ಬಟ್ ದೆನ್ ಓಕೆ ನೀಟಾಗಿ ಊಟ ಕೊಟ್ಟು ನೋಡ್ಕೊಳ್ತಾ ಇದ್ದಾರೆ ಅಂತ ಒಂಥರ ಖುಷಿ ಪಡಬೇಕು ಅಷ್ಟೇ. ಬಟ್ ಅಷ್ಟು ದೊಡ್ಡ ಫಾರೆಸ್ಟ್ನಲ್ಲಿ ಇರೋವನ್ನ ಕರ್ಕೊಂಡು ಬಂದು ಚಿಕ್ಕ ಜಾಗಕ್ಕೆ ಬಿಟ್ಟರೆ ಅದುವೇ ಸಪ್ರೇಟ್ ಮಾಡಿ ಬಿಡ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಹ್ಯೂಮನ್ಸ್ ನಾವುಗಳು ಸ್ವಾರ್ಥಿಗಳು, ಎಲ್ಲದನ್ನೂ ನಮಗೆ ಬೇಕಾದಂಗೆ ಮಾಡ್ಕೊಂಡು ಬಿಡ್ತೀವಿ. ಇದು ಹಾರಕ್ಕಾಗೋದಿಲ್ಲ, ಇದು ದೂರದಲ್ಲಿ ಇರುತ್ತೆ, ಫುಲ್ ಆಳ ಇರುತ್ತೆ. ಆಳದಿಂದ ಮತ್ತೆ ಬರೋಕ್ಕಾಗೋದಿಲ್ಲ ಅಂತ ಗೊತ್ತಿದ್ರೂ ಅವುಗಳು ಬರ್ತಾಯಿದ್ರೆ ಅಯ್ಯೋ ಎಲ್ಲಿ ನಮ್ಮ ಹತ್ರ ಬಂದುಬಿಡುತ್ತೆ ಅಂತ ತುಂಬ ಭಯ ಆಗ್ತಾಯಿತ್ತು ಆ್ಯಕ್ಚುಲಿ. ಈಗ ನೀವು ನೋಡ್ಬೋದು, ಒಂದು ಮೂಳೆ ಪೀಸ್ ಏನೋ ಇಟ್ಕೊಂಡು ಬಂತು. ಒಂದು ಇಟ್ಕೊಂಡು ಸಣ್ಣ ಪೀಸ್ಗೆ ಅವೆಲ್ಲ ಆಟಾಡ್ತಾ ಇದ್ದಿದ್ದು. ಆ ಕಡೆಯಿಂದ ಆ ಮೇಲ್ದು ತುಂಬಾ ಅಗ್ರೆಸಿವ್ ಆಗಿ ಸ್ವಲ್ಪ ಓಡಾಡ್ತಾ ಇತ್ತು. ಇವುಗಳು ಎಲ್ಲ ಓಡಾಡ್ತಾ ಇದ್ವು. ಬಟ್ ತುಂಬ ಖುಷಿ ಪಟ್ಲು ವಿಧಮ್ಮ. ಫುಲ್ ಎಂಜಾಯ್ ಮಾಡ್ತಾ ಇದ್ಲು, ಓಡ್ತಾ ಇತ್ತಲ್ಲ ಅದಕ್ಕೆ. ನಮಗೂ ಫುಲ್ಲು ವಾವ್ ಅಂತ ಅನ್ನಿಸ್ತು. ತುಂಬ ಹ್ಯೂಜ್ ಆಗಿದ್ವು ಲಯನ್ಸು. ನೋಡಿ, ಇವಾಗ ನೋಡ್ಬೋದು ನೀಟಾಗಿ ಆ ಗ್ರಿಲ್ ಮೇಲ್ಗಡೆನೆ ಕೈ ಹಾಕೊಂಡ್ಬಿಟ್ಟು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಲು ವಿಧಮ್ಮ. ಬಾ ಅಂತೆಲ್ಲ ಕರಿತಾ ಇದ್ಲು. ಮಧ್ಯದಲ್ಲಿ ಒಂದೊಂದ್ಸತಿ ಭಯ ಆಗ್ತಾ ಇದೆ ಅಂತಲೂ ಹೇಳ್ತಾ ಇದ್ಲು, ಬಟ್ ಬಾ ಅಂತಲೂ ಕರಿತಾ ಇದ್ಲು. ಇಲ್ಲಿ ಮನೆ ಹತ್ರ ಹಸು ನಾಯಿನೆಲ್ಲ ಅಂತ ಕರಿತಾಳಲ್ಲ, ಹಂಗೆ ಕರಿತಾ ಇದ್ಲು. ಅವಳಿಗೆ ಹತ್ರ ಬರುತ್ತೆ ಅಂತ ಏನೋ ಅನ್ನಿಸ್ತಾ ಇತ್ತು ಅನಿಸುತ್ತೆ, ಅದಕ್ಕೆ ಕರಿತಾ ಇದ್ಲು. ಈ ಬ್ಯಾಗ್ ಇದೆಯಲ್ವಾ, ಕ್ಯಾರಿ ಬ್ಯಾಗು, ತುಂಬಾ ಹೆಲ್ಪ್ಫುಲ್ ಆಯಿತು. ಅವಳು ತುಂಬ ಚಿಕ್ಕದ್ರಿಂದನೂ ನಾವು ಅದನ್ನು ಯೂಸ್ ಮಾಡ್ತಾಯಿದ್ದೀವಿ, ಲವ್ ಲ್ಯಾಪ್ದು. ಮುಂಚೆ ಎಲ್ಲ ಬೆಲ್ಟೆಲ್ಲ ಹಾಕ್ಕೊಳ್ತಾ ಇದ್ವಿ, ಅದು ನೀಟಾಗಿ ಕೂರಿಸ್ಕೊಂಡು. ಇವಾಗ ಅವಳು ಸ್ವಲ್ಪ ದೊಡ್ಡೋಳಾಗ್ಬಿಟ್ಟಿದ್ದಾಳೆ, ಬೆಲ್ಟೆಲ್ಲ ಹಾಕ್ಕೊಳಕ್ಕಾಗಲ್ಲ. ಹಾಕ್ಕೊಂಡ್ರು ಅವಳಿಗೆ ತುಂಬ ಇರಿಟೇಟ್ ಆಗುತ್ತೆ. ಸ್ವಲ್ಪ ಸಿಂಪ್ಲಿ ಕೂರಿಸ್ಕೊಂಡಿದ್ದೀವಿ ಅಷ್ಟೇ. ಅವಳಿಗೂ ನೋಡೋಕ್ಕೂ ಚೆನ್ನಾಗಿರುತ್ತೆ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ಲು. ಸ್ಟ್ರಾಲರ್ ತೊಗೊಂಡಿದ್ದೀವಿ, ಬಟ್ ಸ್ಟ್ರಾಲರ್ ಅಂತೂ ಯಾವತ್ತೂ ಯೂಸೇ ಮಾಡಲಿಲ್ಲ ಅನಿಸುತ್ತೆ. ಫಸ್ಟ್ ಟೈಮ್ ಅವಳು 7th ಮಂತಲ್ಲಿ ಇರಬೇಕಾದ್ರೂ ಝೂಗೆ ಬಂದಿದ್ವಿ. ಆವಾಗ ಅವಳು ಇಷ್ಟೊಂದೆಲ್ಲ ಎಂಜಾಯ್ ಮಾಡಲಿಲ್ಲ. ಅವಳಿಗೆ ಗೊತ್ತೂ ಆಗ್ತಾ ಇರಲಿಲ್ಲ ಪಾಪ. ಅವಳು ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲೇ ನಿದ್ರೆ ಬಂದ್ಬಿಟ್ಲು. ಬಟ್ ಈ ಸತಿ ತುಂಬ ಎಂಜಾಯ್ ಮಾಡಿದ್ಲು.
ಈ ಕೋತಿಗಳನ್ನ ನೋಡಿದ್ರೆ ಅಂತೂ ವೇದಮ್ಮ ನಾಟಗಳೇ ನೆನಪು ಬರ್ತಾಯಿತ್ತು. ಬಿಕಾಸ್ ಒಂದೇ ಒಂದು ನಿಮಿಷನೂ ಒಂದೇ ಒಂದು ಸೆಕೆಂಡು ಸುಮ್ಮನೆ ಕೂತ್ಕೊಳ್ಳಲ್ಲ, ಸುಮ್ಮನೆ ಓಡ್ತಾ ಇರುತ್ತೆ. ಈ ಗೋರಿಲ್ಲ ಅಂತೂ ಅಯ್ಯೋ ಹೋಗಿ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೋಗಿ ಮಲ್ಕೊಂಡ್ಬಿಡ್ತು. ಅದಕ್ಕೂ ಸಾಕಾಗಿತ್ತು. ಇದೊಂದು ಡಿಫ್ರೆಂಟ್ ಥರ ಮಂಕಿ ಇತ್ತು. ಇದಂತೂ ಫುಲ್ಲು ಬೆಕ್ಕು ಮರಿ ಥರ ಆರಾಮಾಗಿ ಅಲ್ಲಿ ಹಿಂದ್ಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿತ್ತು. ಅದಂತೂ ಫುಲ್ ಚಿಕ್ಕದಾಗಿ ಅದ್ರ ಮುಖ ಫುಲ್ ಸಣ್ಣದಾಗಿರುತ್ತೆ, ಎಲ್ಲ ಬೆಕ್ಕು ಥರನೇ ಕಾಣಿಸ್ತಾ ಇತ್ತು. ಈ ಗೋರಿಲಾಸ್ ಅಂತೂ ಫುಲ್ ಆ್ಯಕ್ಟಿವ್ ಆಗಿ ಮರ ಎಲ್ಲ ಹತ್ತಿ ಆ ಕಡೆಯಿಂದ ಈ ಕಡೆಯಿಂದೆಲ್ಲ ಜಂಪ್ ಮಾಡ್ತಾಯಿತ್ತು. ವಿಧಮನು ನೋಡಿ ಹಾ ಹಾ ಅಂತೆಲ್ಲ ಹೇಳ್ತಾ ಇದ್ಲು. ನಾವು ಅದಾದಮೇಲಿಂದ ಕ್ಯಾಂಟೀನ್ ಕಡೆಗೆ ಶಾರ್ಟ್ಕಟ್ ತೊಗೊಂಡ್ಬಿಟ್ವಿ. ಬಿಕಾಸ್ ಅವಳಿಗೆ ಏನಾದ್ರು ತಿನ್ಸೋಣ ಅಂತ ಅಂದ್ಬಿಟ್ಟು ಮನೆಯಿಂದ ಮಾಡ್ಕೊಂಡು ಬಂದಿದ್ದು ಏನೂ ತಿನ್ನಲಿಲ್ಲ. ಸೊ ಅಟ್ಲೀಸ್ಟ್ ಇಲ್ಲೇನಾದ್ರು ಸಿಗುತ್ತಾ ಅಂತ ಅಂದ್ಕೊಂಡು ಹೋದ್ವಿ. ಆ ಶಾರ್ಟ್ಕಟ್ನಲ್ಲಿ ತುಂಬ ಫ್ರೀ ಆಗಿತ್ತಲ್ಲ, ಸೊ ಆರಾಮಾಗಿ ಓಡಾಡ್ಕೊಂಡಿದ್ಲು. ಅಲ್ಲಿ ಎಲಿಫೆಂಟ್ಸ್ ಕಾಣಿಸ್ತು. ಅವಳು ಆ್ಯಕ್ಚುಲಿ ಎಲಿಫೆಂಟ್ ಅಂದರೆ ಫುಲ್ ಖುಷಿ ಪಡ್ತಾಳೆ. ಇವತ್ತು ಯಾಕೆ ಫುಲ್ ಎದುರ್ಕೋತಾ ಇದ್ಲು, ಹಿಂದ್ಗಡೆ ಬರ್ತಾಯಿದ್ಲು. ಆಮೇಲಿಂದ ಈ ರೈನೋಸರಸ್ ಕಾಣಿಸ್ತು, ಚೆನ್ನಾಗಿತ್ತು, ಆರಾಮಾಗಿ ಓಡಾಡ್ಕೊಂಡಿತ್ತು. ಒಂದು ನೀರು ಒಳಗಡೆ ಇತ್ತು, ಒಂದು ಓಡಾಡ್ತಾ ಇತ್ತು. ಇದಂತೂ ಮಳೆ ಬಂದು ನಿಂತಿತ್ತು. ಈ ಡೀರ್ಸ್ ಎಲ್ಲ ಫುಲ್ಲು ನಮ್ಮನ್ನೇ ನೋಡ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಕ್ಯಾಂಗ್ರೂಸ್ ಇತ್ತು, ಚೆನ್ನಾಗಿತ್ತು. ಅದು ಎಲ್ಲ ಫುಲ್ ಸ್ಟಿಲ್ಲಾಗಿ ಕೂತ್ಕೊಂಡ್ಬಿಟ್ಟಿತ್ತು. ಇನ್ನೊಂದು ಆ್ಯಂಗಲಿಂದ ಕಾಣಿಸ್ತು. ಇದು ಸ್ನೇಕ್ಸ್ ಎಲ್ಲ ಆ್ಯಕ್ಚುಲಿ ಬೇಡ ಅಂತ ಅನ್ನಿಸ್ತಾ ಇತ್ತು ಹೋಗೋದು. ಬಟ್ ದೆನ್ ಸ್ಟಿಲ್ ಓಕೆ ಹೋಗೋಣ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ. ಸ್ವಲ್ಪ ಭಯ ಆಗುತ್ತೇನೋ ಅವಳಿಗೆ ಅಂತ ಅಂದ್ಕೊಂಡ್ವಿ, ಬಟ್ ಅವಳೇನು ಭಯ ಪಡ್ಕೊಳ್ಳಿಲ್ಲ. ಫುಲ್ ಇತ್ತು. ಹಿಪ್ಪೋಪೊಟಮಸ್ ಇತ್ತು. ಹಿಪ್ಪೋಪೊಟಮಸ್ ಅಂತೂ ನಿಧಾನಕ್ಕೆ ಓಡಾಡ್ಕೊಂಡಿತ್ತು. ಇಲ್ಲಿ ಒಳಗಡೆ ಎಲ್ಲ ಒಂಥರ ಬರ್ಡ್ಸ್ ಇತ್ತು, ಹೊರಗಡೆನೂ ಅದೇ ಥರದೊಂದು ಹೊರಗಡೆ ಫ್ರೀಯಾಗಿ ಒಂದಿತ್ತು. ಕ್ರೊಕೊಡೈಲ್ ಇತ್ತು, ಅಲಿಗೇಟರ್ಸ್ ಇತ್ತು, ಟಾಟಾಯ್ಸ್ ಇತ್ತು. ಎಲ್ಲ ನೋಡಿದ್ಲು, ಖುಷಿ ಆಯಿತು ಅವಳಿಗೆ. ಇದು ಆಸ್ಟ್ರಿಚ್ ಇತ್ತು. ಆಮೇಲಿಂದ ಜಿರಾಫೆ ಬರೋ ಅಷ್ಟೊತ್ತಿಗೆ ಅವಳು ಆಲ್ರೆಡಿ ಫುಲ್ ಸುಸ್ತಾಗಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಎಂಜಾಯ್ ಎವ್ರಿ ಒನ್.